ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್ ಸರ್ ಹೇಳಿದ್ರು ಮೇಡಮ್. ಲೇ ಗಾಬ್ರಿ, ನಾನು ಎಲ್ರಿಗಿಂತ ಸ್ಟ್ರಾಂಗೆಸ್ಟ್ ಅನ್ಕೊಂಡ್ರೆ ನೀನ್ ನನ್ನೇ ಹೆದರ್ಸ್ತೀಯಲ್ಲೋ. ರಾಮ್ ಸರ್ ಇಲ್ಲ ಬಂದ್ಮೇಲೆ ಹೇಳ್ತೀನಿ ಹೋಗು. ಅದು ಚರಂಡಿ ಸರು ರಾಮ್ ಸರ್ನ ಕರ್ಕೊಬಾ ಅಂತ ಅಂದ್ರು, ಆದ್ರೆ ಅವರೇ ಇಲ್ಲಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನೇ ಬಂದದ್ ಏನು ಅಂತ ಕೇಳ್ತೀನಿ ಬಿಡು. ಟಾರ್ಚರ್ ಆಯ್ತು ಗುರು ಇವ್ರದೆಲ್ಲ. ಪ್ರಾಕ್ಸಿ ಹಾಕೋದಿಕ್ಕೆ ಇದನ್ನೇನು ಕಾಲೇಜು ಅಂತ ಅನ್ಕೊಂಡಿದ್ಯಾ ಪ್ರಿಯಾ? ಕರೆಕ್ಟ್ ಸರ್, ಆದ್ರೆ ನಾನು ಪ್ರಾಕ್ಸಿನೇ ಹಾಕ್ಲಿಲ್ವಲ್ಲ. ರಾಮ್ನ ಕರೆದ್ರೆ ರಾಮೇ ಬರ್ಬೇಕು, ನೀನ್ ಬಂದ್ರೆ ಕೆಲ್ಸ ಆಗೋದಿಲ್ಲ, ಗೊತ್ತಾಯ್ತಾ? ಎಲ್ಲಿ ಆ ರಾಮ್? ಗೊತ್ತಿಲ್ಲ ಸರ್. ಓಯ್, ಆಫೀಸ್ನಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾನ ಅವನು. ಬಾಸು ಅಂತ ನಾನು ಇದ್ದೀನಿ ತಾನೆ. ಹೀಗೆ ಬೇಕಾಬಿಟ್ಟಿ ಆಡ್ತಾ ಇದ್ರೆ ಕೆಲ್ಸ ಕಳ್ಕೋಬೇಕಾಗುತ್ತೆ. ದಿಸ್ ಇಸ್ ಅ ವಾರ್ನಿಂಗ್ ಟು ಹಿಮ್. ಏನ್ ರಾಕಿ ಬಾಯ್ ಇವನು, ಹೆದರ್ಸಿದ ತಕ್ಷಣ ಸ್ಟೇಷನ್ ಎಲ್ಲ ಗಡಗಡ ಅನ್ನಕ್ಕೆ. ಲೇ ಗಾಬ್ರಿ, ಆ ಚರಂಡಿಗಿಂತ ನೀನೇ ಚೆನ್ನಾಗಿ ಹೆದರ್ಸ್ತೀಯ ಕಣೋ. ಥ್ಯಾಂಕ್ ಯು ಮೇಡಮ್. ಈ ರಾಮ್ ಎಂತೋನಪ್ಪ, ಸೀತಂಗ್ ಜ್ವರ ಅಂತ ಹೇಳಿದ ತಕ್ಷಣ ಸ್ವಲ್ಪನೂ ಯೋಚನೆ ಮಾಡದೆ ಹೊರಟೆ ಹೋದ್ನಲ್ಲ. ಫ್ರೆಂಡ್ ಅಂದ್ರೆ ಹೀಗಿರ್ಬೇಕು. ನನ್ಗೂ ಈ ತರ ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರೋದು. ಹಂಗ್ ಸಿಗೋರೆಲ್ಲ ಹಿಂಗ್ ಸಿಕ್ಕರೆ ಹಂಗ್ ಎಸ್ಕೇಪ್ ಆಗಿ ಹೋಗ್ತಾರೆ. ಛೇ, ನಂಗಾದ್ರೂ ಜ್ವರ ಬರ್ಬಾರ್ದಿತ್ತ? ನನ್ನಾದ್ರೂ ನಾನು ಇಷ್ಟಪಡೋರು ಆ ತರ ನೋಡ್ಕೋಬಾರ್ದಿತ್ತ? ಬಾಸ್ ಯಾಕೆ ಇವತ್ತು ಆಫೀಸಿಗೆ ಬಂದಿಲ್ಲ? ನಾನು ಚಿಕ್ಕವಳಿದ್ದಾಗ ನನಗೂ ಒಂದ್ಸಲಿ ಜ್ವರ ಬಂದಿತ್ತು. ಆವಾಗ ಸೀತಮ್ಮ ಹಿಂಗೆ ಮಾಡಿದ್ಲು. ಚಿಕ್ಕವಳಿದ್ದಾಗನ? ಇದನ್ನ ಹಣೆ ಮೇಲೆ ಇಟ್ಕೊಂಡ್ರೆ ಕೂಲಾಗ ಅನ್ಸುತ್ತೆ. ನೀರೆಲ್ಲ ಚಲ್ತಾ ಇದೆ. ಎರಡೆರಡು ಕೆಲಸ ಪುಟ್ಟ, ನಾನು ಮತ್ತೆ ಒರೆಸ್ಬೇಕು. ನಾನೇ ಒರೆಸ್ತೇನೆ ಸೀತಮ್ಮ. ಏನು ಬೇಡ. ವೇಟ್ ಏನ್ ಮಾಡ್ಬೇಕು? ಫ್ರೆಂಡ್, ಇದನ್ನ ಹಣೆ ಮೇಲೆ ಇಡಬೇಕು. ಓಕೆ, ಕೊಡಿ, ನಾ ಮಾಡ್ತೀನಿ. ಸೀತಮ್ಮ, ನೀನ್ ರೆಸ್ಟ್ ಮಾಡು. ಅವಳು ಹೇಳಿದಕ್ಕೆಲ್ಲ ನೀವು ತಲೆ ಆಡಿಸ್ತಿದ್ದೀರಾ. ಆರಾಮಾಗಿ ರೆಸ್ಟ್ ತಗೊಳ್ಳಿ. ನಾವು ಡಾಕ್ಟರ್, ನೀನು ಪೇಷಂಟ್. ಈಗ ನೀನ್ ಮಲ್ಕೋಬೇಕು. ನಾನೇನು ತಿಂಡಿ ಮಾಡಿಲ್ಲ, ಪಟ್ಟಂತ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ನೀವು ಮಾಡ್ಕೊಳ್ಳಿ. ಪಟ್ಟಂತ ಮಾಡೋದಾದ್ರೆ ನಾನೇ ಮಾಡ್ತೀನಿ, ನೀವು ರೆಸ್ಟ್ ತಗೊಳ್ಳಿ. ನಿನ್ಗೆ ಉಪ್ಪಿಟ್ಟು ಮಾಡಕ್ ಬರುತ್ತಾ? ನೀನೀಗ ಇದನ್ನ ಹೇಳ್ಕೊಟ್ಟಲ್ಲ, ಹಾಗೆ ಅದನ್ನು ಹೇಳ್ಕೊಟ್ಬಿಡು, ನಾನೇ ಮಾಡ್ಬಿಡ್ತೀನಿ. ಇಬ್ರು ಸರಿಯಾಗಿದ್ದೀರಾ. ಸೂಪರ್ ಫ್ರೆಂಡ್ ನೀನು. ಬಾ, ನಾನು ಹೇಳ್ಕೊಡ್ತೇನೆ. ನಿಂಗೆ ಬರುತ್ತಾ? ಓ, ಸರಿ, ಹಾಗಾದ್ರೆ ನೀವು ರೆಸ್ಟ್ ತಗೊಳ್ಳಿ. ಸುಶೆಫ್, ಲೆಟ್ಸ್ ಗೋ. ಕಮ್ ಆನ್ ಫ್ರೆಂಡ್. ಇದು ನಮ್ಮನೆ ಕಿಚನ್. ಶುರು ಮಾಡೋಣ. ಏನಾಯ್ತು? ಏನಿಲ್ಲ,
ಇಲ್ಲಿ ಎಲ್ಲ ಐಟಮ್ಸ್ ಇದೆ ಫ್ರೆಂಡ್. ಇದು ಉಪ್ಪು, ಇದು ಖಾರ ಪುಡಿ, ಓಕೆ ರವೆ 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 ಇಲ್ಲಿದೆ ಅನ್ಸುತ್ತೆ. ಓಕೆ ಏಪ್ರಾನ್ ಹಾ, ಏಪ್ರಾನ್ ಎಲ್ಲಿದೆ? ಏಪ್ರಾನ್ ಆದ್ರೆ ಏನು? ಓ ಅದನ್ನ ಉಪ್ಪಿಟ್ಗೆ ಹಾಕ್ತಾರಾ? ಅಲ್ಲ, ಅಡ್ಗೆ ಮಾಡ್ಬೇಕಾದ್ರೆ ಬಟ್ಟೆ ಎಲ್ಲ ಗಲೀಜ್ ಹಾಕ್ಬಾರ್ದಲ್ವಾ, ಅದು. ಟಿವಿಯಲ್ಲಿ ಬರುತ್ತೆ ಅಲ್ವಾ ಅದಾ? ಯಾ ಅದನ್ನ ಮಾತ್ರ ಇಲ್ಲ ಫ್ರೆಂಡ್, ನೀವು ನೀವೆಲ್ಲ ಹಾಕೊಂಡೆ ಅಡ್ಗೆ ಮಾಡೋದಾ? ಈತಮ್ಮನ್ ಕೇಳಿದ್ರೆ ಬೈತಾಳೆ. ಇಲ್ಲ, ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಕೇಳ್ದೆ ಅಷ್ಟೆ. ಇರು ಬಂದೆ. ತಗೋ. ಇದೇನಿದು? ಸೀತಮ್ಮನು ಅಡ್ಗೆ ಮಾಡುವಾಗ ಒಂದೊಂದ್ಸಲ ಕಟ್ಕೊಂತಾಳೆ. ಇಟ್ಸ್ ಓಕೆ, ನಾನು ಹೀಗೆ ಅಡ್ಗೆ ಮಾಡ್ತೀನಿ, ಇದು ನೀನು ಹಾಕು. ಸರಿ, ನಾನೇ ಕಟ್ಕೊಂತೀನಿ, ನಿನ್ನ ಉಪ್ಪಿಟ್ಟು ಮಾಡು. ಓಕೆ. ಫ್ರೆಂಡ್, ನಿಜವಾಗ್ಲೂ ನಿಂಗೆ ಉಪ್ಪಿಟ್ಟು ಮಾಡಕ್ ಬರುತ್ತಾ? ನನಗೆ ನಿಜವಾಗ್ಲೂ ಉಪ್ಪಿಟ್ಟು ಮಾಡಕ್ ಬರಲ್ವಾ? ನನಗ್ ಬರುತ್ತೆ, ನಿಂಗೆ ಬರುತ್ತಾ? ಉಪ್ಪಿಟ್ಟು ಮಾಡೋದು ಈಸಿ ಫ್ರೆಂಡ್. ಓ, ಪಾತ್ರೆ ತಗೊಂಡು ಗ್ಯಾಸ್ ಮೇಲೆ ಇಡ್ಬೇಕು. ಪಾತ್ರೆ ಇಟ್ಟು ಆಮೇಲೆ ರವೆ ತಗೋಬೇಕು. ರವೆ ಹಾಕಿ ಫ್ರೈ ಮಾಡ್ಬೇಕು. ಓ, ಅದಕ್ಕಿಂತ ಮುಂಚೆ ಗ್ಯಾಸ್ ಆನ್ ಮಾಡ್ಬೇಕು. ಅಷ್ಟರಲ್ಲಿ ಇಲ್ಲಿ ಬಂದು ಈರುಳ್ಳಿ, ಟೊಮ್ಯಾಟೊ, ತರಕಾರಿ ಎಲ್ಲ ತಗೊಂಡು ಕಟ್ ಮಾಡ್ಬೇಕು. ಓಕೆ. ಆಮೇಲೆ ಇನ್ನೊಂದು ಸ್ಟವ್ ಅಲ್ಲಿ ನೀರು ಬಿಸಿ ಆಗಕ್ಕೆ ಇಡ್ಬೇಕು. ಅದು ಕೊತ ಅಂತಿರುವಾಗ ಇದನ್ನೆಲ್ಲ ತಗೊಂಡು ಇಲ್ಲಿಗೆ ಹಾಕ್ಬೇಕು. ಆಮೇಲೆ ಒಗ್ಗರಣೆಗೆ ಆಯಿಲು, ಸಾಸಿವೆ, ಕರ್ಬೇವಿನ ಸೊಪ್ಪು, ಆಮೇಲೆ ಎಲ್ಲ ತರಕಾರಿ ಎಲ್ಲ ಹಾಕ್ಬೇಕು. ಆಮೇಲೆ ನೀರು ಹಾಕ್ಬೇಕು. ಅದು ಕೊತ ಅನ್ನತ್ತೆ ಅಲ್ವಾ, ರವೆ ಹಾಕಿ ಮಿಕ್ಸ್ ಮಾಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ರೆ ಉಪ್ಪಿಟ್ಟು ರೆಡಿ. ತುಂಬಾನೇ ಸಿಂಪಲ್ ಆಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.